ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾವಿವತ್ತು ಹೋಗ್ತಾ ಇದ್ದೀವಿ ಮಲೆ ಮಾದಪ್ಪನ ಬೆಟ್ಟಕ್ಕೆ. ಮಲೆ ಮಹದೇಶ್ವರನ ಬೆಟ್ಟಕ್ಕೆ ನಾವು ತಿಂಗಳಲ್ಲಿ ಒಂದು 3 ಟೈಮ್ಸ್ ಆದರೂ ಸಹ ಹೋಗ್ತೀವಿ. ಯಾಕಂದರೆ ಕಾರ್ತಿಕ ಮಾಸದಲ್ಲಿ 9 ವಾರ ಕಂಟಿನ್ಯೂಸ್ ಆಗಿ ಹೋಗ್ತೀವಿ. ನಾವು ಯಾವಾಗ ಹೋದ್ರೂ ಶನಿವಾರ ಟೈಮಲ್ಲೇ ಹೋಗೋದು. ಬೇರೆ ಟೈಮಲ್ಲಿ ನಾವು ಯಾವತ್ತೂ ಹೋಗಿಲ್ಲ. ಯಾಕಂದರೆ ಅವತ್ತಿಂದ ನಾವು ಅರ್ಸ್ಕೊಂಡು ಶನಿವಾರ ಬರ್ತೀವಿ ಅಂತಲೇ ಅಂದ್ಕೊಂಡು ಹೋಗಿರೋದು. ಸೊ ಈ ವಾರನೂ ನಮ್ಮ ಫ್ಯಾಮಿಲಿ ಜೊತೆಗೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ವಿ. ಅಲ್ಲಿ ಹೋದಾಗ ಈ ಸಲ ಸ್ವಲ್ಪ ಜನ ಕಡಿಮೆನೇ ಇದ್ದರು. ಆದರೆ ಗೇಟ್ ಮಾತ್ರ ತುಂಬಾ ಜಾಸ್ತಿ ಸುತ್ತಾಕೊಂಡು ಹೋಗೋದಕ್ಕೆ ಬಿಟ್ಟಿದ್ದರು. ಡೈರೆಕ್ಟ್ ಗೇಟ್ ಓಪನ್ ಮಾಡಿರಲಿಲ್ಲ. ಜನ ಕಡಿಮೆ ಇದ್ರೂ ಓಪನ್ ಮಾಡಿರಲಿಲ್ಲ. ಯಾಕಂದರೆ ಆಮೇಲೆ ಜಾಸ್ತಿನೂ ಆಗ್ಬೋದೇನೋ ಗೊತ್ತಿಲ್ಲ. 9 ಗಂಟೆ 9:30 ಅಷ್ಟಕ್ಕೆ ಕ್ಲೋಸ್ ಮಾಡ್ತಾರೆ. ಮತ್ತು 12 ಗಂಟೆಗೆ ಟೆಂಪಲ್ ಓಪನ್ ಮಾಡ್ತಾರೆ. ಸೊ ನಾವು ತುಮಕೂರು ಬೆಳಗಿನ ಜಾವನೇ ಬಿಟ್ವಿ. 3:30-4 ಗಂಟೆ ನಾವು ಬಿಟ್ಟಾಗ 4 ಗಂಟೆ ಎಕ್ಸಾಕ್ಟ್ ಟೈಮು. ಅಲ್ಲಿ ರೀಚ್ ಆಗೋ ಅಷ್ಟೊತ್ತಿಗೆ ನಾವು ಅಲ್ಲಿ 7:30 8 ಆಗಿತ್ತು. ಹೋದ ತಕ್ಷಣ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ದರ್ಶನ ಮಾಡೋದಕ್ಕೆ, ದೇವ್ರನ್ನ ನೋಡೋದಕ್ಕೆ ಒಳಗಡೆ ಹೋಗ್ತಾಯಿದ್ದೀವಿ. ನೋಡಿ, ಲೈನಲ್ಲಿ ತುಂಬ ಲೈನ್ ದೊಡ್ಡದಿತ್ತು. ಆದರೆ ಜನ ಇರಲಿಲ್ಲ, ಬೇಗನೆ ಬಿಡ್ಬೋದಾಗಿತ್ತು. ಇಲ್ಲಿ ಎಂಟ್ರೆನ್ಸಲ್ಲಿ ವಿಭೂತಿ ಇಡ್ತಾರೆ, ನಿಮಗೆ ಗೊತ್ತೇ ಇರ್ಬೋದು. ಮತ್ತು ಅಲ್ಲಿಂದ ಟೆಂಪಲ್ ಒಳಗಡೆ ಒಂದು ಇಲ್ಲಿ ಅಂತ ತೊಗೊಂಡೆ. ಆ್ಯಕ್ಚುಲಿ ವಿಡಿಯೋ ಶೂಟ್ ಮಾಡೋಂಗಿಲ್ಲ, ಕಾಣದೇ ಇರೋ ಥರ ಒಂದು ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ. ಔಟ್ಸೈಡ್ ಬರಬೇಕಾದ್ರೆ ಅದರದ್ದು ಒಂದು ಕ್ಲಿಪ್ಪಿಲ್ಲಿ ಹಾಕಿದ್ದೀನಿ ನಿಮಗೋಸ್ಕರ. ಯೂಟ್ಯೂಬ್ಗೋಸ್ಕರ ಅವಾಗ ರಿಸಿಕ್ ತಗೊತಾ ಇರಬೇಕಲ್ವ, ಅದಕ್ಕೋಸ್ಕರ ರಿಸಿಕ್ ತೊಗೊಂಡಿದ್ದೀನಿ ಸ್ವಲ್ಪ ಆದರೂ. ಮತ್ತು ಈ ಬೆಟ್ಟದ ವಿಶೇಷತೆ ಏನಪ್ಪ ಅಂದರೆ, ಮತ್ತು ಅಲ್ಲಿಂದ ಬರ್ತಾ ನೋಡಿ ಮಹದೇಶ್ವರನ ಸ್ವಾಮಿ ನೋಡಿಕೊಂಡು ಮುಂದಕ್ಕೆ ಬಂದರೆ ವಿಘ್ನವನ್ನೇ ನಿವಾರಿಸೋ ವಿಘ್ನೇಶ್ವರ ಸಿಗ್ತಾನೆ. ಸೊ ವಿಘ್ನೇಶ್ವರನ ದರ್ಶನ ಮುಗಿಸ್ಕೊಂಡು ಮುಂದೆ ಹೋದರೆ ಬಸವಣ್ಣನ ಟೆಂಪಲ್ ಸಿಗುತ್ತೆ. ನಾನು ಕೆಳಗಡೆ ಇದ್ದಿದ್ದು ಬಸವಣ್ಣನ ದೇವಸ್ಥಾನಕ್ಕೆ ಹೋಗಲಿಲ್ಲ. ಟಾಪಲ್ಲಿ ಇದೆಯಲ್ಲ ಅಲ್ಲಿಗೆ ಹೋಗಿ ವಿಸಿಟ್ ಮಾಡಿದೆ. ಮತ್ತು ನಾವು ಹೋಗಿದ್ದ ದಿವಸ ತುಂಬ ಜನ ತೇರು ಎಳಿಸ್ತಾಯಿದ್ರು. ಚಿನ್ನದ ತೇರು, ಬೆಳ್ಳಿ ತೇರು. ಅಂದರೆ ಕೆಲವರು ಹರಕೆ ಎಲ್ಲ ಕಟ್ಕೊಂಡಿರ್ತಾರೆ, ಏನೋ ಒಳ್ಳೆಯದಾದರೆ ಬಂದು ಚಿನ್ನದ ತೇರು ಎಳಿಸ್ತೀನಿ, ಬೆಳ್ಳಿ ತೇರು ಎಳಿಸ್ತೀನಿ ಅಂತ ಈ ಥರ. ನೋಡಿ ಇಲ್ಲಿದೆಯಲ್ಲ ಅದಿದೆ, ಇದು ಭೈರವೇಶ್ವರ. ಎಲ್ಲ ಭೈರವೇಶ್ವರಂದೇ. ಯಾರು ಯಾವ ಥರ ಹರಕೆ ಕಟ್ಕೊಂಡಿರ್ತಾರೋ ಅದ್ರ ಮೇಲೆ ಎಳಿತಾರೆ. ಸೊ ಇದು ಮೇನ್ ಎಂಟ್ರೆನ್ಸ್, ನಿಮಗೆ ಗೊತ್ತೇ ಇರ್ಬೋದು. ಜನ ಏನು ಅಷ್ಟೊಂದು ಇರಲಿಲ್ಲ, ಕಡಿಮೆನೇ ಇದ್ದರು. ಇನ್ನೇನು ರಜಾ ಬಂತು ಅವಾಗ ತುಂಬ ಜನ ಆಗ್ಬೋದು ಅಂದ್ಕೊಂಡಿದ್ದೀನಿ. ಈಗೇನು ಅಷ್ಟು ಜನ ಇರಲಿಲ್ಲ, ತುಂಬ ಕಡಿಮೆನೇ ಇದ್ದರು ಜನ. ಕೆಲವರು ಸೇವೆ ಎಲ್ಲ ಮಾಡ್ತಾಯಿದ್ರು. ನೋಡಿ, ಕೆಲವರು ರಥ ಎಳಿಸ್ತಾ ಇದ್ದಾರೆ. ನೋಡಿ, ತೇರು ಈ ಥರ ಎಳಿಸ್ತಾರೆ. ಹರಕೆ ಕಟ್ಕೊಂಡಿರೋರು ಅವ್ರ ಹರಕೆ ಎಲ್ಲ ಈಡೇರಿದಾದ್ಮೇಲೆ ಅವ್ರು ಅಂದ್ಕೊಂಡಿದ್ದು ನೆರವೇರಿದ್ರೆ ಈ ಥರ ಹರಕೆ ಕಟ್ಕೊಂಡು ಬಂದು ನೆರವೇರಿಸ್ತಾರೆ. ಅದಕ್ಕೆ ಅಮೌಂಟೆಲ್ಲ ಇಷ್ಟು ಅಂತ ಏನೋ ಕಟ್ಟಿಸ್ಕೊತಾರಂತೆ. ಸೊ ಅದ್ರ ಬಗ್ಗೆ ನಾನು ವಿಷಯ ಏನಷ್ಟು ನಂಗೆ ಗೊತ್ತಿಲ್ಲ, ಯಾಕಂದರೆ ನಾನು ಯಾವತ್ತೂ ಕೇಳೋಕ್ಕೂ ಹೋಗಿಲ್ಲ. ಯಾರೋ ಒಬ್ಬರು ಎಳಿಸ್ಬೇಕಾದ್ರೆ ಹೇಗೆ ಅಂದಾಗ ಈ ಥರ ಅಮೌಂಟ್ ಕಟ್ಟಬೇಕು ಅಂತ ಹೇಳಿದ್ದು ಗೊತ್ತಷ್ಟೇ. ಇಷ್ಟು ಅಂತ ಕಟ್ಟಿಸ್ಕೊಂಡು ಚಿನ್ನದ ತೇರು, ಬೆಳ್ಳಿ ತೇರು ಈ ಥರ ಎಳಿಸ್ತಾರೆ. ನೋಡಿ, ಅವರು ಬೆಳ್ಳಿ ತೇರು ಎಳಿಸ್ತಾ ಇದ್ದಾರೆ. ಸೊ ಅಲ್ಲಿ ನೋಡಿಕೊಂಡು ಮೇಲ್ಗಡೆ ಬಂದ್ವಿ. ಮೇಲ್ಗಡೆ ಬಸವಣ್ಣ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಬಸವಣ್ಣ ಟೆಂಪಲ್ ನೋಡೋಕೆ ಹೋದಾಗ ಮೇಲ್ಗಡೆಯಿಂದ ಒಂದು ಸಲ ದೇವಸ್ಥಾನ ವ್ಯೂ ನೋಡೋಣ ಅಂತ ಹೇಳಿ ವ್ಯೂನ ಇದು ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಅಲ್ಲಿಂದ ಬಂದರೆ ಡೈರೆಕ್ಟಲ್ಲಿ ಮಾದಪ್ಪಂದು ಒಂದು ಸ್ಟ್ಯಾಚು ಮಾಡಿದ್ದಾರೆ ಹೈಟಲ್ಲಿ. ನಿಮಗೆ ಗೊತ್ತೇ ಇರ್ಬೋದು, ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬಂದರೆ ನಿಮಗೆ ಗೊತ್ತೇ ಇರುತ್ತೆ. ಆ ಸ್ಟ್ಯಾಚು ಮತ್ತು ಗೋಪುರ ಎರಡೂ ಹತ್ರದಲ್ಲಿರೋ ಥರ ಕಾಣಿಸುತ್ತೆ. ಅದನ್ನು ಇಲ್ಲಿ ಅಂತ ಝೂಮ್ ಔಟ್ ಮಾಡಿ ಒಂದು ಸಲ ವಿಡಿಯೋ ಮಾಡಿದ್ದೀನಿ. ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ಅಯ್ಯೋ, ನಿಮ್ಗೆ ಇಷ್ಟ ಆಗ್ಬೋದೇನೋ. ಅಲ್ಲಿಂದ ಮುಂದೆ ಬಂದರೆ ಬಸವಣ್ಣ ಸಿಗ್ತಾರೆ. ಇಲ್ಲಿ ನಿಮ್ಮ ಮನಸ್ಸಲ್ಲಿ ಅಕ್ಕಿ ಬೆಲ್ಲ ತಂದು ಕೊಡ್ಬೋದು, ಕಡಲೆ ಬೆಲ್ಲ ತಂದು ಕೊಡ್ಬೋದು. ಏನು ನಿಮ್ಮ ಪ್ರೀತಿ, ನೀವೇನು ಅಂದ್ಕೊಂಡಿರ್ತೀರೋ ಅದು ತಂದು ಕೊಡ್ಬೋದು. ಈ ಬಸವಣ್ಣನ ವಿಶೇಷತೆ ಏನಪ್ಪ ಅಂದರೆ, ನೀವೇನೇ ಅಂದ್ಕೊಂಡು ಅಲ್ಲಿ ಮನಸ್ಸಲ್ಲಿ ಅಂದ್ಕೊಂಡು ಅವ್ರಿಗೆ ನೀವು 10 ರೂಪಾಯಿ 20 ನೀವು ಇಷ್ಟ ನಿಮ್ಮ ಕೈಲಾದಷ್ಟು ಕೊಟ್ಟರೆ ಅವರು ಬಸವಣ್ಣನ ಹತ್ರ ಅಲ್ಲಿ ಚುಚ್ಚುತ್ತಾರೆ. ನೆಕ್ಸ್ಟ್ ಟೈಮ್ ಅದು ಹರಕೆ ನೀವು ಅಂದ್ಕೊಂಡಿದ್ದೆಲ್ಲ ಒಳ್ಳೇದಾಯಿತು ಅಂದರೆ ಬಂದು ಅಕ್ಕಿ ಬೆಲ್ಲ ಕೊಟ್ಟು ಪೂಜೆ ಮಾಡಿಸ್ಬೋದು. ನಾನು ಒಂದು ಹರಕೆ ಕಟ್ಕೊಂಡ್ಬಂದಿದ್ದೀನಿ. ಆಯಿತು ಅಂದರೆ ಅತಿ ಶೀಘ್ರದಲ್ಲಿ ಮತ್ತೆ ಮಾದಪ್ಪನ ಬೆಟ್ಟಕ್ಕೆ ಹೋಗ್ತೀನಿ. ಅಂದರೆ ಹರಕೆ ತೀರ್ಸೋದಕ್ಕೆ ಹೋಗಬೇಕು ಅಂತ ಏನಿಲ್ಲ. ನನಗೆ ಮನಸ್ಸಾದಾಗೆಲ್ಲ ಮಾದಪ್ಪನ ಬೆಟ್ಟಕ್ಕೆ ಹೋಗ್ತೀನಿ. ಏನಾದರೂ ನಾನು ಟೆಂಪಲ್ಗಳಿಗೆ ಹೋಗ್ತೀನಿ ಅಂದರೆ ಜಾಸ್ತಿ ಹೋಗೋದು ಒಂದು ಮಲೆ ಮಹದೇಶ್ವರ ಟೆಂಪಲ್ಗೆ, ಇನ್ನೊಂದು ಧರ್ಮಸ್ಥಳ. ಅದು ಬಿಟ್ಟರೆ
ರಾಘವೇಂದ್ರ ಸ್ವಾಮಿ ಈ ಮೂರಿಗೆ ತುಂಬ ಹೋಗ್ತೀನಿ. ಈ ಮೂರು ಅಂದರೆ ನಂಗೆ ತುಂಬ ಅಂದರೆ ತುಂಬಾ ಇಷ್ಟ, ತುಂಬಾ ನಂಬ್ತೀನಿ ಕೂಡ ನಾನು ಈ ದೇವರು. ಅದಕ್ಕೋಸ್ಕರ ಯಾಕಂದರೆ ನಾನು ಅಂದ್ಕೊಂಡಿದ್ದು ಯಾರೋ ನಮಗೆ ತುಂಬ ಮೋಸ ಮಾಡೋದು, ತುಂಬ ನೋವು ಕೊಟ್ಟಿದ್ದಾರೆ. ಅವಾಗ ನಾನು ಫಸ್ಟ್ ಹೋಗಿ ಹೇಳ್ಕೊಳ್ಳೋದೇ ಮಾದಪ್ಪನ ಬೆಟ್ಟಕ್ಕೆ ಹೋಗಿ ನಂಗೆ ಇಷ್ಟು ನೋವಾಗ್ತಾಯಿದೆ, ಆಗ್ತಿಲ್ಲ, ಕಾಪಾಡು ಅಂತೇಳಿ ಕೇಳ್ಕೊಂಡಾಗ ತುಂಬ ಸಲ ನನಗೆ ಅದು ಎಕ್ಸ್ಪೀರಿಯೆನ್ಸ್ ಆಗಿದೆ. ಯಾರಿಗೆಲ್ಲ ನಿಮ್ಮ ಕಷ್ಟ ಇದೆಯೋ ಹೋಗಿ ಮಲೆ ಮಹದೇಶ್ವರಂಗೆ ಹೋಗಿ ಹೇಳ್ಕೊಳ್ಳಿ, ಮಲೆ ಮಹದೇಶ್ವರ ನಿಮ್ಮನ್ನು ಕಾಪಾಡ್ತಾನೆ, ಮಾದಪ್ಪ ಕಾಪಾಡ್ತಾನೆ, ಅವ್ನು ನಿಮ್ಮ ಜೊತೆಗಿದ್ದು ನಿಮ್ಮನ್ನು ಕಾಪಾಡ್ತಾನೆ ಅಂತ ಹೇಳ್ತೀನಿ. ಯಾಕಂದರೆ ನಾನು ಪರ್ಸ್ನಲಿ ಎಕ್ಸ್ಪೀರಿಯೆನ್ಸ್ ಮಾಡಿರೋದಿದು. ಆದ್ದರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ನಾವು ನಿಂತ್ಕೊಂಡು ವಿಡಿಯೋ ನೋಡ್ತಿರೋ ಜಾಗದಲ್ಲಿ ಬ್ಯಾಕ್ ಸೈಡು ಲಡ್ಡು ಸೇಲ್ ಮಾಡ್ತಾರೆ. ಸೊ ಲಡ್ಡು ತೊಗೊತಾ ಇದ್ವಿ. ಅಲ್ಲಿಂದ ನಾವು ದೇವಸ್ಥಾನದಿಂದ ಮುಗಿಸ್ಕೊಂಬರೋ ಅಷ್ಟೊತ್ತಿಗೆ ಆನೆ ಹೊರಟೋಗ್ಬಿಟ್ಟಿತ್ತು, ಅದನ್ನು ತೋರ್ಸೋಕ್ಕಾಗಿಲ್ಲ. ಅಲ್ಲಿಂದ ಬಂದು ಕೆಳಗಡೆ ಬೆಟ್ಟ ಎಲ್ಲ ಇಳಿದಾದಮೇಲೆ ಸೈಡಲ್ಲಿ ನಾವು ಕ್ಯಾಂಪಿಂಗ್, ಒಂದು ಡೇ ಕ್ಯಾಂಪಿಂಗ್ ಮಾಡೋಣ ಫುಡ್ ಕುಕ್ಕಿಂಗ್ದು ಅಂದ್ಕೊಂಡು ಎಲ್ಲ ತೊಗೊಂಡು ಹೋಗಿದ್ವಿ. ಸೊ ಅದಕ್ಕೆ ಅಲ್ಲೇ ಉಪ್ಪಿಟ್ಟು ಮತ್ತು ಬೋಂಡ ಮಾಡೋಣ ಅಂತ ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡು ಅದಕ್ಕೆ ಏನೇನು ಬೇಕೋ ಅದನ್ನಷ್ಟು ಮಾತ್ರ ಎತ್ಕೊಂಡು ಹೋಗಿದ್ವಿ. ನೀವು ನೋಡ್ತಾ ಇರ್ಬೋದು, ತುಂಬ ಸೌಂಡಿತ್ತು. ತುಂಬ ಸೌಂಡ್ ಇರೋದ್ರಿಂದ ನಾನು ನಿಮಗೆ ಹಾಕೋದಕ್ಕಾಗಿಲ್ಲ, ವಾಯ್ಸ್ನ ಮ್ಯೂಟ್ ಮಾಡೋಕ್ಕೆ ವಾಯ್ಸ್ ಡಬ್ ಮಾಡ್ತಾಯಿದ್ದೀನಿ. ಸೊಕ್ಕ ಸೌಂಡು, ತುಂಬಾ ಗಾಳಿ. ಅಯ್ಯೋ ಸ್ಟೌವೇ ಉರಿತಾ ಇರಲಿಲ್ಲ. ಆ ಗಾಳಿಗೆ ಅಡ್ಡ ಎಲ್ಲ ಇಟ್ಕೊಂಡು ಇದು ಮಾಡ್ಕೊಂಡು ಹೆಂಗೋ ಕಷ್ಟಪಟ್ಟು ಕುಕ್ಕಿಂಗ್ ಮಾಡೋ ಥರ ಆಯಿತು. ತುಂಬ ಗಾಳಿ ಇತ್ತು, ಅದನ್ನು ರೆಡಿ ಮಾಡೋಷ್ಟಕ್ಕೆ ಕಷ್ಟನೇ ಆಗೋಯ್ತು. ಅಯ್ಯೋ ಯಾವಾಗ ಉಪ್ಪಿಟ್ಟಾಗುತ್ತೋ. ಇನ್ನೊಂದು ಕಡೆ ನೋಡಿ ಕಟ್ಟಿಂಗ್ ಎಲ್ಲ ಮಾಡ್ತಾಯಿದ್ದಾರೆ ನಮ್ಮಮ್ಮ. ಈರುಳ್ಳಿ ಫಸ್ಟೇ ಹೇಳ್ದಂಗೆ ಉಪ್ಪಿಟ್ಟು ಮತ್ತು ಬೋಂಡನೇ ಮಾಡಬೇಕು ಅಂತ ಫಿಕ್ಸ್ ಆಗಿದ್ದಿದ್ದು ನೈಟು. ಸೊ ಅದಕ್ಕೆ ಏನು ಬೇಕೋ ಅಷ್ಟು ಮಾತ್ರ ಐಟಮ್ಸ್ ತೊಗೊಂಬಂದಿದ್ವಿ, ಬೇರೆ ಏನೂ ಜಾಸ್ತಿ ತಂದಿರಲಿಲ್ಲ. ಯಾಕಂದರೆ ಡೇ ಔಟಿಂಗ್ ಅಲ್ವಾ, ಸುಮ್ಮನೆ ಹೋಗಿ ಮಾದಪ್ಪನ ಬೆಟ್ಟಕ್ಕೆ ಹೋಗಿ ಕುಕ್ಕಿಂಗ್ ಮಾಡಿ ಊಟ ಮಾಡಿ ಸ್ವಲ್ಪ ಅಲ್ಲಲ್ಲೇ ಓಡಾಡ್ಕೊಂಡು ಬರೋಣ ಅನ್ನೋದಷ್ಟೇ ಪ್ಲ್ಯಾನ್ ಇದ್ದಿದ್ದು. ಸೊ ಅದಕ್ಕೆ ಸ್ವಲ್ಪ ಮಾತ್ರ ತಗೊಂಡೋಗಿದ್ವಿ. 1 ಡೇ 2 ಡೇಸ್ ಹೋಗಿದ್ದಿದ್ರೆ ಫುಲ್ ಕ್ಯಾಂಪಿಂಗ್ ಸೆಟ್ಟೇ ತೊಗೊಂಬರ್ತಾಯಿದ್ದೆ. ಇಲ್ಲಿ ನೋಡೋಣ ಹೆಂಗಿರುತ್ತೆ ಎಕ್ಸ್ಪೀರಿಯೆನ್ಸ್, ಫಸ್ಟ್ ಟೈಮ್ ಅಲ್ವಾ, ಔಟ್ಸೈಡ್ ಕುಕ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ನೋಡೋಣ, ಟ್ರೈ ಮಾಡೋಣ ಅಂತ ಹೇಳಿ ಫಸ್ಟ್ ಟೈಮ್. ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ಸ್ಟವ್ ಮಾಡ್ಬೇಕಾದ್ರೆ ತೋರಿಸ್ತೀನಿ ಅಂತ. ಸ್ಟವ್ ಮಾತ್ರ ನೆಕ್ಸ್ಟ್ ಲೆವೆಲ್ ಸಖತ್ತಾಗಿದೆ. ಕ್ಯಾಂಪಿಂಗಿಗೆ ಮಾತ್ರ ಚೆನ್ನಾಗಿ ಕುಕ್ಕಿಂಗ್ ಮಾಡ್ಬೋದು. 1 ಸಿಲಿಂಡ್ರಲ್ಲಿ ನೋಡಿ ನಾವು ಉಪ್ಪಿಟ್ಟು ಮಾಡಿ, ಬೋಂಡ ಮಾಡಿ, ಇನ್ನೂ ಮಿಕ್ಕಿದ್ದು ಕಾಫಿನೂ ಮಾಡಿ ಇನ್ನೂ ಇದೆ. ಇನ್ನೂ ಒಂದು ಸಲ ಏನಾದರೂ ಕುಕ್ಕಿಂಗ್ ಮಾಡ್ಕೊಬೋದು, ಇನ್ನೂ ಅಷ್ಟಿದೆ. ತುಂಬಾ ಚೆನ್ನಾಗಿದೆ ಸ್ಟವ್ ಮಾತ್ರ. ನಾನು ಇದನ್ನು ಅಮೆಝಾನಲ್ಲಿ ತೊಗೊಂಡಿದ್ದು. ಕಡಲೆಬೇಳೆ, ನಾನು, ನನ್ನ ಹಸ್ಬೆಂಡ್, ನನ್ನ ತಂಗಿ, ನಮ್ಮ ಮಮ್ಮಿ ಇಷ್ಟು ಜನ ಹೋಗಿದ್ದಿದ್ದು. ಅಲ್ಲಿ ವಾಯ್ಸ್ ನೋಡಿ ಅಲ್ಲಿ ದೇವ್ರು ಕರ್ಕೊಂಡು ಹೋಗ್ತಿದ್ರು. ಮತ್ತು ಏನು ವಿಶೇಷತೆ ನಾವು ಹೋದಾಗ ಇತ್ತು ಅಂದರೆ ಪಾದಯಾತ್ರೆ ಮಾಡ್ತಾರೆ ಮಾದಪ್ಪನ ಬೆಟ್ಟಕ್ಕೆ. ಸೊ ಪಾದಯಾತ್ರೆಯವ್ರು ತುಂಬ ಜನ ಬರ್ತಾಯಿದ್ರು. ಅದು ಬೆಂಗಳೂರಿಂದ ಮಾದಪ್ಪನ ಬೆಟ್ಟಕ್ಕೆ ಪಾದಯಾತ್ರೆ ಮಾಡ್ತಾಯಿದ್ರಂತೆ. ಸೊ ಅವರೆಲ್ಲ ಹೋಗ್ತಾಯಿದ್ರು. ಅದನ್ನು ನೋಡಿ ಸ್ವಲ್ಪ ವಿಡಿಯೋ ಮಾಡಿದೆ. ಇನ್ನೊಂದು ಕಾಮಿಡಿ ಏನಪ್ಪ ಅಲ್ಲಿ ಅಂದರೆ ಜಿಂಕೆ ನನಗೆ ನನ್ನ ತಂಗಿ ಮಾತ್ರ ಕಾಣಿಸ್ತು. ನನ್ನ ಅಮ್ಮಂಗೆ ಆಗಲಿ ನನ್ನ ಹಸ್ಬೆಂಡ್ಗಾಗಲಿ ಕಾಣಿಸೇ ಇಲ್ಲ. ಅವರು ಯಾವುದೋ ಹಸುನೋ ಕತ್ತೆನೋ ನೋಡ್ಬಿಟ್ಟು ಜಿಂಕೆ ಅಂತೀರ. ಫಾರ್ ದ ಫಸ್ಟ್ ಟೈಮ್ ನಾನು ಮಾದಪ್ಪನ ಬೆಟ್ಟದಲ್ಲಿ ಜಿಂಕೆ ನೋಡಿರೋದು. ನಂಗೆ ಇದುವರೆಗೂ ಕಾಣಿಸೇ ಇಲ್ಲ ಒಂದೂ. ಅವತ್ತು ಕಾಣಿಸ್ತು. ಆದರೆ ನಮ್ಮ ಮನೆಗೆ ಯಾರೂ ನಂಬಕ್ಕೆ ರೆಡಿ ಇಲ್ಲ. ಏನು ಮಾಡೋದು, ಬ್ಯಾಡ್ ಲಕ್. ನಮ್ಮ ಮಮ್ಮಿ ನೋಡಿ ಬೋಂಡು ಕಳಿಸ್ತಾ ಇದ್ದಾರೆ. ಔಟ್ಸೈಡ್ ಕ್ಯಾಂಪಿಂಗು ಒಂದು ಕಡೆ ಖುಷಿ ಆಗ್ತಿತ್ತು, ಇನ್ನೊಂದು ಕಡೆ ಕಷ್ಟ. ಯಾಕಂದರೆ ಸಿಕ್ಕಾಪಟ್ಟೆ ಗಾಳಿ. ಈಗ ನೋಡಿ ಕುಕ್ಕಿಂಗಿನ ಹಸ್ಬೆಂಡ್ ಮಾಡ್ತಾರೆ ಬಜ್ಜಿ ಎತ್ತಾಗೆ, ನಾನು ಸುತ್ತಲೂ ಗಾಳಿ ಬರ್ತಾ ಇರೋ ಥರ ಹಿಡ್ಕೊಂಡು ಕೂತಿದ್ದೀನಿ. ನೋಡಿ ನನ್ನ ಹೇರ್ ಎಷ್ಟು ಇದಾಗ್ತಿದೆ ನೋಡಿ. ತುಂಬ ಗಾಳಿ ಅಂದರೆ ತುಂಬಾ ಗಾಳಿ. ಅದು ರೋಡ್ ಪಕ್ಕದಲ್ಲೇ ಇದ್ವಾ, ಹೋಗೋ ಬರೋ ಗಾಡಿ, ಅದು ದೊಡ್ಡ ಗಾಡಿ ಬಸ್ಗಳಂತೂ ಹೋಗ್ಬಿಟ್ರಂತೂ ಗಾಳಿ ಫುಲ್ ಜೋರು ಬರ್ರಂತ ಬಂದುಬಿಡೋದು. ಸೊ ಫೈನಲಿ ಉಪ್ಪಿಟ್ಟು ಆಯಿತು, ಬೋಂಡನೂ ಆಯಿತು, ಎಲ್ಲ ಹಾಕ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿ ಇವತ್ತಿನ. ಸೊ ಫೈನಲಿ ಉಪ್ಪಿಟ್ಟು ಆಯಿತು, ಬೋಂಡನೂ ಆಯಿತು, ಹೊಟ್ಟೆ ತುಂಬ ಊಟ ಮಾಡಿದ್ದು ಆಯಿತು. ತುಂಬ ಗಾಳಿನೆಲ್ಲ ಸಹಿಸ್ಕೊಂಡು ಕುಕ್ಕಿಂಗ್ ಮಾಡಿ ಫೈನಲಿ ಊಟ, ಕಾಫಿ ಎಲ್ಲ ಕುಡಿದಿದ್ದಾಯಿತು. ಸೊ ಇವತ್ತಿನ ಈ ಡೇ ಕ್ಯಾಂಪಿಂಗ್ ಮಿನಿ ಬ್ಲಾಗ್ ಇದಾಗಿತ್ತು. ನೋಡ್ತಾಯಿರಿ, ನಗ್ತಾಯಿರಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.